ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಿಂದ ಆರ್ ಅಶೋಕ್ ಅವರು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಕಳೆದ 5-6 ದಿನಗಳಲ್ಲಿ ನಿರಂತರವಾಗಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಹೋರಾಟವನ್ನು ಮಾಡಿದ್ರಿ. ಇನ್ನು ನಿಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತಾ, ಇವತ್ತಿಗೆ ಅಂತ್ಯವಾಗುತ್ತಾ? ಇಲ್ಲ, ನಾವು ದಲಿತರ ಅಮೌಂಟ್ ಏನಿದೆ, ದಲಿತರ ಹಣ, ಅದು ದಲಿತರ ಕೇರಿ ಅಭಿವೃದ್ಧಿಗೆ ಹೋಗಬೇಕು. ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ಹಣ ಅಲ್ಲೇ ಹೋಗಬೇಕು. ಇವತ್ತು 187 ಕೋಟಿ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಹಣ ತೊಗೊಂಡು ಬ್ಯಾಂಕ್ಗಳಿಗೆ ಹಾಕಿ ಅಲ್ಲಿಂದ ಅದು ಬಳ್ಳಾರಿಗೆ ಹೋಗ್ಬಿಟ್ಟಿದೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ. ಅವರ ನೆಂಟರ ಅಕೌಂಟ್ಗಳಲ್ಲಿ ಪೂರ್ತಿ ಇದೆ. ಈ ಎಲ್ಲ ದಾಖಲೆಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ನಾನು, ಎಲ್ಲೆಲ್ಲಿ ಹೋಗಿದೆ ಅನ್ನೋ ದಾಖಲೆಗಳನ್ನು. ಇಷ್ಟಾದಮೇಲೂ ಕೂಡ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ತಗೋಬೇಕಾಯ್ತು. ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಸದನವನ್ನು ಹೈಜಾಕ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇದು ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಮ್ಮ ಹೋರಾಟ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಇದೆ. ದಲಿತ ಸಚಿವರನ್ನ ವಜಾ ಮಾಡಿಸ್ಲಿಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ, ಸಹಿಸ್ತಾ ಇಲ್ಲ ಬಿಜೆಪಿ ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು, ನಾಗೇಂದ್ರ ಒಬ್ಬ, ನೀನು ರಾಜೀನಾಮೆ ಕೊಟ್ಬಿಡಪ್ಪ. ನಾವು ಕಾಂಗ್ರೆಸ್ಸಿನ ಪಾರ್ಟಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನು 3 ಜನ ದಲಿತರನ್ನ ಮಂತ್ರಿ ಮಾಡಿ, ಬೇಕಾದರೆ ಮುಖ್ಯಮಂತ್ರಿನೇ ತೆಗೆದುಹಾಕ್ಬಿಟ್ಟು ದಲಿತರನ್ನೇ ಮುಖ್ಯಮಂತ್ರಿ ಮಾಡಿ, ನಾವು ಪೂರ್ತಿ ಸಹಕಾರ ಕೊಡ್ತೀವಿ. ದುಡ್ಡು ತಿಂದಿರೋ ನಾಗೇಂದ್ರ ಒಳ್ಳೆಯನ, ದುಡ್ಡು ತಿಂದೇ ಇರೋವಂಥ ಬೇರೆ ದಲಿತರು ಒಳ್ಳೆಯರ? ಕಾಂಗ್ರೆಸ್ ತೀರ್ಮಾನ ಮಾಡಬೇಕು. ದುಡ್ಡು ತಿಂದೇ ಇರೋರನ್ನ, ದುಡ್ಡು ಮುಂದೆ ತಿನ್ನಲ್ಲ ಅನ್ನೋರನ್ನ ಮಂತ್ರಿ ಮಾಡಿ, ಜನಕ್ಕೆ ಒಳ್ಳೇದಾಗ್ತೈತೆ. ನೀನು ದುಡ್ಡು ತಿನ್ನೋನ್ನೇ ಮಾಡಿದ್ರೆ ಮತ್ತೆ ಅವ್ನು ದುಡ್ಡು ತಿಂತಾನೆ, ಅದಕ್ಕೆ ಬೇಡ ಅಂತ ನಮ್ಮ ಸಜೆಷನ್. ಅಂದ್ರೆ ನಾಗೇಂದ್ರ ಅವ್ರನ್ನ ವಜಾ ಮಾಡಿ ಯಾರಿಗಾದ್ರೂ ಕೊಟ್ಬಿಡಿ ಅನ್ನೋದು ನಿಮ್ಮ ಆಗ್ರಹ? ಯಾರಿಗಾದ್ರೂ ಅಲ್ಲ, ದಲಿತರಿಗೆ ಕೊಡಿ. ಈಗ ಒಬ್ಬನ ತೆಗೀರಿ, 3 ಜನನ ಎಕ್ಸ್ಟ್ರಾ ಮಾಡಿ, ಅವಾಗ ಒಳ್ಳೆ ನ್ಯಾಯ ಕೊಟ್ಟಂಗೆ ಆಗ್ತೈತೆ ದಲಿತರಿಗೆ. ಅದರಿಂದ ಮಾದೇವಪ್ಪ ಕಾಯ್ತಾ ಇದ್ದಾನೆ, ಬೇಕಾದಷ್ಟು ಜನ ಬಳ್ಳಾರಿಯಲ್ಲಿ ಎಸ್ಟಿಗಳಿದ್ದಾರೆ, ಲೇಡೀಸ್ ಇದ್ದಾರೆ, ಹೆಂಗೋ ಲೇಡಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ನೇತೃತ್ವದಲ್ಲಿ ಈಗ ಒಂದು 6-7 ದಿನ ಹೋರಾಟ ಕೂಡ ನಡೀತು. ಮುಂದುವರೆದವಾಗಿ ಸದನದ ಹೊರಗಡೆನೂ ಕೂಡ ಹೋರಾಟ ಮಾಡ್ತೀರಾ? ನನ್ನ ನೇತೃತ್ವ ಮತ್ತು NDA ನೇತೃತ್ವ, JDS ಅವರು ಎಲ್ಲರೂ ನಾವೆಲ್ಲ ಸೇರಿ ಹೋರಾಟ ಮಾಡಿದ್ದೀರಿ, ಒಬ್ಬರೇ ಅಂತಲ್ಲ. ಸೊ JDSನ ನಾಯಕರ ಕುಮಾರಸ್ವಾಮಿ ಅವರ ಹತ್ರ ಮಾತಾಡ್ತೀನಿ. ಮುಂದೆ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕುಮಾರಸ್ವಾಮಿ ಜೊತೆ ಮಾತಾಡಿ ತೀರ್ಮಾನ ಮಾಡಿ. ನಿಮ್ಮ ಹೋರಾಟದ ವಿರುದ್ಧವೇ ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಇವತ್ತೊಂದು ಪ್ರತಿಭಟನೆ ಕೂಡ ಮಾಡ್ತು. ಭಯ ಬಿದ್ದಿದ್ದಾರೆ ಅಂತ ಅರ್ಥ ಆಯ್ತಲ್ಲ. ನಾವೇನೋ ಹೋರಾಟ ಇದು ಹೋಗಿಲ್ಲ ಅಂತ, ಪೀಕಿಗೆ ಹೋಗಿಲ್ಲ ಅಂದರೆ ಅವ್ರು ನಮ್ಮ ವಿರುದ್ಧ ಏನೋ ಮಾತಾಡ್ತಾ ಇಲ್ಲ. ಪ್ರತಿರೋಧ ಬರ್ತಾ ಇದೆ ಅಂದರೆ ನಮ್ಮ ಹೋರಾಟ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಅದು ಮಾನದಂಡ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಪಕ್ಷ ನಾಯಕರ ಅಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.